ಆಕ್ಚುಲಿ ನಾನು ನಮ್ಮ ಮನೆ ಕಿಚನ್ ಅನ್ನ ಸೆಟಪ್ ಮಾಡತ್ತೀನಿ. ಸೊ ನೋಡೋಣ ಅಂತ ಈಗ ಒಂದೊಂದನ್ನ ಓಪನ್ ಮಾಡ್ಕೊಂತ ಹೋಗ್ತೀನಿ ಪ್ಯಾಕೇಜಸ್. ಅದನ್ನ ನಾವು ಇಟ್ಕೋಬೇಕೋ ಅಥವಾ ಇಲ್ಲೋ ಅಂತಂದು ಡಿಸೈಡ್ ಮಾಡ್ತೇನಂತ. ಇದನ್ನ ನಾ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಲ್ಲ ಎಲ್ಲವೂ ಹಂಗೆ ಬಂದಾವ ಪ್ರಾಡಕ್ಟ್ಸ್. ಅದಕ್ಕೆ ನಾನು ಭಾಳ ಹ್ಯಾಪಿ ಅದೀನಿ. ಓ ನೈಸ್. ಇದು ಆ್ಯಕ್ಚುಲಿ ಏನಂದ್ರೆ ಅಂದ್ರೆ ಕಿಚನ್ ಕಟ್ಟಿ ಮೇಲೆ ಹಂಗೆ ಡಬ್ಬಿ ಇಡೋದು ಚಂದ ಕಾಣಂಗಿಲ್ಲ. ಗ್ಯಾಸ್ ಕಟ್ಟಿ ಇವನ್ನೆಲ್ಲ ಇಟ್ಟೆ ತುಂಬಿಡ್ತೈತನ ಅನಿಸ್ತೈತಿ. ಅದೇ ಈ ಪಾರ್ಸಲ್ನ ಜಸ್ಟ್ ರಿಸೀವ್ ಮಾಡೇನಿ, ಭಾಳ ತಾಗಿಲ್ಲ, ಎಲ್ಲಾದರೂ ಒಮ್ಮೆ ಬಂದೈತಿ. ಆರ್ಟಿಫಿಷಿಯಲ್ ಫ್ಲವರ್ಸ್. ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಶ್ರೇಯಾ ಹೆಗ್ಡೆ ಚಾನೆಲ್. ಸೊ ಏನು ಇದಿಷ್ಟು ಹಾಕೊಂದಿಕ್ಕೆ ಯಾಕೆ ತರ್ಸ್ಯಾಳಪ್ಪ ಅಂತಂದ್ರೆ ಹೇಳ್ತೇನೆ ಕೇಳ್ರಿ. ಆ್ಯಕ್ಚುಲಿ ನಾನು ನಮ್ಮ ಮನೆ ಕಿಚನನ್ನು ಸೆಟಪ್ ಮಾಡತ್ತೀನಿ. ಸೆಟಪ್ ಅಂತಂದ್ರೆ ಆಲ್ರೆಡಿ ಸೆಟಪ್ ಆಗೈತಿ. ಸೊ ನಾವು ಒಂದು ಸಣ್ಣ ಮೇಕ್ ಓವರ್ ಕೊಡ ಅಂತೇವಿ ನಮ್ಮ ಕಿಚನ್ನಿಗೆ. ಅಂದ್ರೆ ಸ್ವಲ್ಪ ಯೂಸ್ಫುಲ್ ಮೇಕ್ ಓವರ್ ಅಂತ ಅನ್ಕೋಬೋದು. ನೋಡಕ್ಕೂ ಚಂದ ಕಾಣಬೇಕಾ, ಆಮೇಲೆ ಯೂಸ್ ಮಾಡೋಕೆ ಇನ್ನೂ ಸ್ವಲ್ಪ ಈಸಿ ಆಗ್ಬೇಕು. ಯಾಕಂದ್ರೆ ನಮ್ದು ಕಿಚನ್ ಭಾಳ ಸ್ವಲ್ಪ ಸ್ಕ್ಯಾಟರ್ಡ್ ಇತ್ತು, ಸ್ವಲ್ಪ ಸಾಮಾನು ಇರೋದ್ರಿಂದ ಹೆಂಗೆ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಾಗಂತಿದ್ದಿಲ್ಲ. ಅದ್ರ ಸಂಬಂಧ ಒಂದಿಷ್ಟು ಸಾಮಾನನ್ನು ಅಮೆಝಾನಿಂದ ತರ್ಸೇನಿ. ಇದು ಯಾವುದೂ ಸ್ಪಾನ್ಸರ್ಡ್ ಅಲ್ಲ ಬೈದವೆ, ನಾನು ಚೂಸ್ ಮಾಡಿ ನಮ್ಮ ಕಿಚನಿಗೆ ಯಾವ್ದು ಹೊಂತೈತಿ ಅನ್ನೋದನ್ನ ತರ್ಸೀನಿ. ಸೊ ನೋಡೋಣ ಅಂತ ಈಗ ಒಂದೊಂದನ್ನ ಓಪನ್ ಮಾಡ್ಕೊಂತ ಹೋಗ್ತೀನಿ ಪ್ಯಾಕೇಜಸ್. ಅದನ್ನ ನಾವು ಇಟ್ಕೋಬೇಕೋ ಅಥವಾ ಇಲ್ಲೋ ಅಂತಂದು ಡಿಸೈಡ್ ಮಾಡ್ತೇನಂತ. ಆಲ್ರೆಡಿ ನಿನ್ನೆನೂ ಒಂದು 2-3 ಬಂದಾವ್ರಿ. ಅದನ್ನ ತೆಗೆದು ನೋಡಿ ನಾನು, ಚಲೋ ಐತಿ. ಅದನ್ನು ನಾನು ನಿಮ್ಗೆ ವಿಡಿಯೋ ಎಂಡ್ ಒಳಗೆ ತೋರಿಸ್ತೇನಂತ. ಓ ಫಸ್ಟ್ ಆರ್ಟಿಫಿಷಿಯಲ್ ಫ್ಲವರ್ಸ್. ಇದು ನಾವು ಅಡುಗೆ ಮಾಡಿದ ಮೇಲೆ ಎಷ್ಟು ಅಸ್ಥೆಟಿಕ್ಸ್ ಮೇಂಟೈನ್ ಆಗ್ತೈತಿ ಅನ್ನೋದು ಮಾತ್ರ ಗೊತ್ತಿಲ್ಲ, ಬಟ್ ತರಿಸೋದಂತೂ ತರ್ಸೀನಿ. ಸೊ ನಮ್ಮ ಫಸ್ಟ್ ಪಾರ್ಸಲ್ ಚಲೋ ಐತಿ. ಇದು ಯಾವುದು ಬೈದವೆ ಅಷ್ಟೆಲ್ಲ ಎಕ್ಸ್ಪೆನ್ಸಿವ್ ಅಲ್ಲ, ನಾನು ಕಡಿಮೆದ ತರ್ಸೇನೆ. ಬಿಕಾಸ್ ಅಷ್ಟೆಲ್ಲ ಫಾರ್ಚ್ಯೂನ್ಸ್ ಸ್ಪೆಂಡ್ ಮಾಡಿ ನನಗೆ ಮಾಡುವಂಥದ್ದು ಇರಲಿಲ್ಲ. ಸೊ ಅಂತ ಪರಿ ಎಕ್ಸ್ಟ್ರೀಮ್ ಎಕ್ಸ್ಪೆನ್ಸಿವ್ ಅಂತ ತರಿಸಿಲ್ರಿ ನಾನು. ಓ ಎಸ್, ಆದರೆ ಇದು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತೈತೇನೋ ಅಂತ ಮಾಡಿದ್ದೆ. ಸಣ್ಣದು ಕಳ್ಸ್ಯಾರ. ವಾಸ್ ಒಳಗೆ ಹಾಕಾಕ ಬಂದದಲ್ಲ. ಹಾಂ ನಿನ್ನೆ ಬಂದೈತಲ್ಲ, ವಾಸ್ ಬಂದೈತಿ ನಿನ್ನೆ ಬಾಯ್ದವೆ. ಹಾಂ ಎಸ್, ನಿನ್ನೆ ವಾಸ್ ಬಂದೈತಿ. ಇದು ಇದ್ರೊಳಗೆ ಹಾಕಾಕ. ಆದರೆ ಆ್ಯಕ್ಚುಲಿ ಹೊಸಗಿರಲ್ಲ, ಇದು ಬರಂಗಿಲ್ಲ ಅಂತ ಅನಿಸ್ತೈತಿ. ಬರ್ಬೋದು ಅನಿಸ್ತೈತಿ. ಹಾಂ ಬೆಟರ್. ಹೆಂಗೆ ಕಾಣಿಸ ಚಲೋ ಆಯ್ತಿದು. ಇದು ವಾಸ್ ನನ್ನ ಕಡೆ ಆಲ್ರೆಡಿ ಒಂದಿಷ್ಟು ಪ್ಲಾಸ್ಟಿಕ್ಸಿಂದ ಆರ್ಟಿಫಿಷಿಯಲ್ ಫ್ಲವರ್ಸ್ ಐತಿ. ಆ್ಯಂಡ್ ನಾನು ನ್ಯಾಚುರಲ್ ಫ್ಲವರ್ಸು ಭಾಳ ತೊಗೋತಾ ಇರ್ತೇನೆ. ಸೊ ಅದ್ರ ಸಂಬಂಧ ವಾಸ್ ತರಿಸೀನಿ. ಸೊ ವಿಲ್ ಸಿ ವಾಟ್ ಇಸ್ ದಿಸ್. ಓ ನೈಸ್. ಇದು ಆ್ಯಕ್ಚುಲಿ ಏನಂದ್ರೆ ಇದು ಆ್ಯಕ್ಚುಲಿ ಭಾಳ ಯೂಸ್ಫುಲ್ ಐತಿ. ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಪ್ರಾಕ್ಟಿಕಲ್ ಅಂತಂದು ಹೇಳಿ. ಬಿಕಾಸ್ ಇದು ಗ್ಲಾಸಿಂದು ಆಯಿಲ್ ಡಿಸ್ಪೆನ್ಸರ್ ಐತಿ. ನಾವು ಇಷ್ಟು ದಿನ ಮನ್ಯಾಗ ಗ್ಲಾಸಿಂದ ಯೂಸ್ ಮಾಡಿಲ್ಲ ಆಯಿಲ್ ಡಿಸ್ಪೆನ್ಸರ್. ಬಿಕಾಸ್ ಏನಾದ್ರು ಜಿಡ್ಡಾತ, ಕೈಯಿಂದ ಜಾರ್ತ, ಬಿತ್ತು ಹೊಡಿತ ಅನ್ನೋದಂಥದ್ದು ಆಕ್ಸಿಡೆಂಟ್ಸ್ ಆಗ್ತಿರ್ತಾವ ಅಂತಂದು ಹೇಳಿ. ಬಟ್ ನಾನು ಈ ಸಲ ತರಿಸಿ ನೋಡೋಣ ಈಗ ಹೆಂಗೆ ಆಗ್ತೈತಿ ಅಂತಂದು, ಯೂಸ್ ಆಗ್ತೈತಿ ನೋಡೋಣ ಅಂತಂದು. ಬಟ್ ನೋಡಿರಿ, ಆಯಿಲ್ ಡಿಸ್ಪೆನ್ಸರ್ ನೋಡೋಕ್ಕಂತೂ ಚಲೋ ಐತಿ. ಇಷ್ಟ ಟಿಕ್ಕನ್ನು ಅಲ್ತಿದು. ಅವ್ರು ಹಾಕಿದಂಗೆ ಒಂದು ಟೇಪ್ ಹಚ್ಬೇಕು ಇಷ್ಟ. ಇಲ್ಲಿ ಟಿಪ್ ಅವ್ರು ಟಿಕ್ ಅಂತಾರ ಇಲ್ಲ. ಇದು ಕರೆಕ್ಟಾಗಿ ಹಿಂಗೆ ಮುಚ್ತಿಲ್ಲ ಇದು ನೋಡು. ಬೇಸಿಕಲಿ ಜಸ್ಟ್ ಹಿಂಗೆ ಕವರ್ ಮಾಡಲ್ಲ ಅಷ್ಟೇ ಇದು. ಇಲ್ಲ ಅಂದ್ರೆ ಹಿಂಗೆ ಪೋರ್ ಮಾಡೋದು, ಹಿಂಗೆ ಬಿಡೋದು. ನೈಸ್, ಚಲೋ ಐತಿ ನೋಡೋಕ್ಕಂತ. ಯೂಸ್ ಮಾಡಿದ ಮೇಲೆ ಗೊತ್ತಾಗಬೇಕು. ಹೌದು, ಯೂಸ್ ಮಾಡಿದ ಮೇಲೆ ಗೊತ್ತಾಗಬೇಕು. ಇದೇನು ಇದ್ರೊಳಗೆ ನೋಡಿದರೆ ಸ್ವಲ್ಪ ಹೆವಿ ಐಟಮ್ ಇದೆ. ಓಕೆ, ಸೊ ಇದು ಮೋಸ್ಟ್ಲಿ
ಮೋಸ್ಟ್ಲಿ ಅಲ್ಲ, ಐ ಮೀನ್ ಇದು ನಾನು ಒಂದು ರ್ಯಾಕ್ ತರಿಸಿದ್ದೆ, ಸ್ಪೈಸ್ ರ್ಯಾಕ್ ಅಂತಂದು ಹೇಳಿ. ಅಂದರೆ ಕಿಚನ್ ಕಟ್ಟಿ ಮೇಲೆ ಹಂಗೆ ಡಬ್ಬಿ ಇಡೋದು ಚಂದ ಕಾಣಂಗಿಲ್ಲ. ಸೊ ಅದ್ರ ಸಂಬಂಧ ಅದಕ್ಕೆ ಏನಾರ ಒಂದು ಸೊಲ್ಯೂಷನ್ ಬೇಕಲ್ಲ ಅಂತ ನೋಡ ಅಂತಿದ್ದೆ. ಸೊ ಅದ್ರ ಬಗ್ಗೆ ತರಿಸಿದ್ದಿದು. ಸೊ ಇದು 2 ಸ್ಟೆಪ್ಪಿಂದ ಐತಿ. ಆ್ಯಕ್ಚುಲಿ ಇವೆಲ್ಲ ಪ್ರಾಡಕ್ಟ್ಸ್ ಮೀಶೋ ಒಳಗೂ ಅವೈಲೇಬಲ್ ಐತಿ. ಬಟ್ ನಂಗೆ ಗೊತ್ತಿಲ್ಲ ಕ್ವಾಲಿಟಿ ವೈಸ್ ಹೆಂಗೈತಿ ಅನ್ನೋದು. ನಂಗೆ ಒಂದು ಸ್ವಲ್ಪ ಲಘು ಬೇಕಾಗಿತ್ತು, ಅದರದ್ದು ಸಂಬಂಧ ನಾನು ಮೀಶೋಯಿಂದ ಅಲ್ಲ ಇದರಿಂದ ಆರ್ಡ್ರ್ ಮಾಡಿದ್ದೆ, ಅಮೆಝಾನಿಂದ. ಬಟ್ ನಿಮ್ಗೆ ಟೈಮ್ ಐತಿ, ನೀವು ವೇಟ್ ಮಾಡ್ತೀರಿ ಅಂತ ಅಂದ್ರೆ ಮೀಶೋ ಒಳಗೆ ನೋಡ್ರಿ. ಬಿಕಾಸ್ ಇದರಿಂದ ನಿಮಗೆ ಸ್ಲೈಟ್ಲಿ ಸ್ವಲ್ಪ ಕಡಿಮೆ ರೇಟ್ ಒಳಗೆ ಸಿಗ್ತೈತಿ ಅನಿಸ್ತೈತೆ ನಂಗೆ. ಓಕೆ, ಇದೆಲ್ಲೂ ತೂತೇ ಇಲ್ಲ ನೋಡು. ಸೈಡ್ ಓ, ಐತಲ್ಲ. ಆಮೇಲೆ ಅದು ಜೋಡಿಸು, ನೆಕ್ಸ್ಟ್ ಓಪನ್ ಮಾಡಿಡೋದು. ಜೋಡಿಸಿದ್ಮೇಲೆ ತೋರಿಸು. ಹೆಂಗೇನೋ ಇದು, ಹೆಂಗೇನೋ ಇದು, ಹಿಂಗೇನಿದು, ಹಿಂಗಿರ್ಬೇಕು. ಹಿಂಗೆ ಕೆಳಗೊಂದು ಹಿಂಗೆ ಮೇಲೊಂದು ಅಂತ ಐತಿದು. ಓಕೆ, ಇದನ್ನ ನಾನು ಆಮೇಲೆ ಜೋಡಿಸಿ ತೋರಿಸ್ತೇನಂತ. ನೆಕ್ಸ್ಟ್ ಏನಂತಂದು ಓಪನ್ ಮಾಡೋಣ ಅಂತ. ಇದು ಇದರದ್ದು ಸೈಡಿಗೆ ಇಟ್ಬಿಡೋಣ. ಓಕೆ, ಇಲ್ಲಿ ಹಾಕೋಣ. ಸೊ ಒಂದು ಪ್ಯಾಕೇಜ್ ಒಳಗೆ ಇದು ಬಂತ. ಏನಂದ್ರೆ ಇದು ಒಂದು ಘಾಸ್ ಬಂತಿದೇನೋ, ಗ್ರಾಸ್ ಇದೆ ಏನಂತಾರೆ ನಂಗೆ ಗೊತ್ತಿಲ್ಲ. ಆಮೇಲೆ ಆಯಿಲ್ ಡಿಸ್ಪೆನ್ಸರ್ ಇತ್ತು. ಆಮೇಲೆ ಇದು ಸ್ಪೈಸ್ ರ್ಯಾಕ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲವರ್ಸ್. ಸೊ ಇದೈತಿ. ಸೊ ಈ ನೆಕ್ಸ್ಟ್ ಪ್ಯಾಕೇಜ್ ನೋಡೋಣ ಏನೈತಿ. ದೊಡ್ಡದೈತಿ ಪ್ಯಾಕೇಜ್, ಎರಡೇ. ಇದು ಮೋಸ್ಟ್ಲಿ ಸ್ಪೈಸ್ ರ್ಯಾಕ್ ಐತೇನೋ ಅಂತ ಅಂತೈತಿ. ಬಿಕಾಸ್ ನಾನು ಭಾಳ ಇದೆಲ್ಲದು ಇಟ್ಕೋಬೇಕಾ ಬಿಡ್ಬೇಕಂತ ಗೊತ್ತಿಲ್ಲ ನಂಗೆ. ನೋಡೋಣ ಅಂತ. ಯಾವುದಾದ್ರು ಕ್ವಾಲಿಟಿ ಚಲೋ ಇಲ್ಲ ಅಂತಂದ್ರೆ ಕಳಿಸ್ಬೇಕು ವಾಪಸ್. ಇದು ಇಷ್ಟ ಪ್ರಾಡಕ್ಟ್ಸ್ ಅಷ್ಟೇ ತರಿಸೋದಲ್ಲ, ನಾ ಫುಲ್ ನಮ್ದು ಕಿಚನ್ ಮೇಕ್ ಓವರಿಂದ ಪೂರಾ ವಿಡಿಯೋ ಮಾಡಿ ನಾನು ಹಾಕ್ತೇನಂತ. ಹಿಂಗೆ ನಿಮ್ಗೆ ಲೈಫ್ ಸ್ಟೈಲ್ ವಿಡಿಯೋ ಅಥವಾ ಯಾವುದಾದ್ರೂ ನಾ ಹೆಂಗೆ ನಂದು ಅರೇಂಜ್ ಮಾಡ್ತೀನಿ, ಬೆಡ್ರೂಮ್ ಆಯ್ತು ಅಥವಾ ಹಾಲ್ ಆಯ್ತು, ಯಾವುದಾದ್ರೂ ಬೇಕಾ ನಿಮ್ಗೆ ವಿಡಿಯೋ ಅಂತಂದ್ರೆ ಹೇಳಿ. ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನು ವಿಡಿಯೋ ಮಾಡೋದು, ಇಲ್ಲ ಅಂದ್ರೆ ಮಾಡಂಗಿಲ್ಲ. ಓಕೆ, ಇದು ಅದೇ ರ್ಯಾಕೇ ಇದು. ಬಟ್ ಇದು ಆಲ್ರೆಡಿ ರೆಡಿಮೇಡ್ ರ್ಯಾಕ್ ಐತಿ. ನಾನು ಇಲ್ಲಿ ಏನೂ ಮಾಡೋದು ಅವಶ್ಯಕತೆ ಇಲ್ಲ, DIY ಅಂತದ್ದೇನಿಲ್ಲ ಇಲ್ಲಿ. ಇದು ಆಲ್ರೆಡಿ ಐತಿ ನೋಡ್ರಿ, ಹಿಂಗೈತಿ ಇದು. ನಮ್ಮ ಕಿಚನಿಗೆ ಯಾವ ಕಲರ್ ಸೂಟ್ ಆಗ್ತೈತಿ ನೋಡಿದ್ದು ನಾನು ತರ್ಸೇನಿ. ಇದ್ರೊಳಗೆ ಕಲರ್ ಆಪ್ಷನ್ಸ್ ಅವೈಲೇಬಲ್ ಐತಿ. ನಿಮ್ಗೆ ಸ್ಟೀಲ್ ಬೇಕಾ ಸ್ಟೀಲ್ ತರಿಸ್ಬೋದು, ಆರ್ ಬ್ಲ್ಯಾಕ್ ಕಲರ್ ಬೇಕಾದ್ರೆ ಬ್ಲ್ಯಾಕ್ ಕಲರ್ ತರಿಸ್ಬೋದು. ನಾವು ವೈಟ್ ತರಿಸಿದ್ವಿ ಬಿಕಾಸ್ ನಮ್ದು ಒಂದು ಸ್ವಲ್ಪ ಥೀಮ್ ವೈಟ್ ಐತಿ. ನಾ ಇದನ್ನು ಯಾಕೆ ತರಿಸಿದ್ರೆ ಮೆಟಲಿಂದ ಬೇಸಿಕ್ಲಿ. ನಾನಿದು ಕಿಚನ್ ಒಳಗೆ ವಾಶ್ ಬೇಸಿನ್ ಇರ್ತೈತಲ್ಲ ಅದ್ರ ಬಾಜುಕ್ಕೆ ಇಡಕ್ಕಂತ ತರ್ಸೇನಿ. ಅಂದ್ರೆ ಯೂಶ್ವಲಿ ಕಿಚನ್ ಒಳಗೆ ಏನಾಗ್ತೈತಿ, ಎಲ್ಲ ನಾವು ಸ್ಕ್ರಬ್ಬರ್ಸ್ ಇರ್ತಾವೆ ಅಥವಾ ಸೋಪ್ ಇರ್ತೈತಿ, ಡಿಶ್ ವಾಷರ್ ಲಿಕ್ವಿಡ್ ಇರ್ತೈತಿ, ಅವೆಲ್ಲ ಎಲ್ಲೆಲ್ಲಾರು ಹಂಗೆ ಇಟ್ಬಿಟ್ಟಿರ್ತೀವಿ. ಅದು ಜಿಬಿಯಾಗಿ ಹೊಲಸೆದ್ದೋಗಿರ್ತೈತಿ. ಅದ್ರ ಸಂಬಂಧ ಇಂಥದ್ರೊಳಗೆ ತರಿಸಿದ್ರೆ ನೀಟಾಗಿರ್ತೈತಿ. ಇದಾದ್ರೆ ಕೆಟ್ಟ ಹೋಗ್ತೈತಿ, ವುಡನಿಂದಾದ್ರೆ ಕೆಟ್ಟ ಹೋಗ್ತೈತಿ, ಹಾಳಾಗ್ತೈತಿ. ಅದ್ರ ಸಂಬಂಧ ಮೆಟಲಿಂದ ತರ್ಸೇನಿ. ಇದ್ರೊಳಗೆ ಏನೈತಿ, ಓಕೆ ಇದು ಭಾಳ ಚಂದ ಐತಿ, ನೈಸ್. ಇಲ್ಲ ನೋಡ್ರಿ, ಇದು ವುಡನ್ ಟ್ರೇ ತರ್ಸೇನಿ ಒಂದು ನಾನು. ಇದು ನೀವು ಹೆಂಗಾದ್ರೂ ಯೂಸ್ ಮಾಡ್ಕೋಬೋದ. ಟ್ರೇ, ಪ್ಲ್ಯಾಟರ್, ಫ್ರೂಟ್ಸ್ ಇಡ್ಬೋದು ಅಥವಾ ಇದ್ರ ಮೇಲೆ ಸಾಲ್ಟ್, ಪೆಪ್ಪರ್, ಪಿಕ್ಕಲ್ ಏನು ಇಡ್ತೀರಲ್ಲ ಆ ಜಾರ್ಸ್ ಇಡ್ಬೋದು. ಭಾಳ ಅಸ್ಥೆಟಿಕ್ ಕಾಣ್ತದೆ. ಏನು ಗ್ಲಾಸ್ ಇದೆಲ್ಲ ಹಾಕೋದು ಅಂತ ಗೊತ್ತಾಗಲಿಲ್ಲ ನನಗೆ. ಇದೆಲ್ಲ ಹಾಕೋದು ನಾನು ಆರ್ಡ್ರ್ ಮಾಡಿದ್ದು ಹೌದು. ಮೇ ಬಿ ನನ್ಗೆ ಅನ್ಸೋದು ಇಲ್ಲೆಲ್ಲರೂ ಹಾಕೋದು ಇರ್ತಾನೆ ಅದು. ಹೀಗೆ ಇರ್ಬೋದು ಇದು ಮೇ ಬಿ. ಬಿಕಾಸ್ ಇದು ಬೇರೆ ಏನೋ ಯುಟಿಲಿಟಿ ಇಲ್ಲ ಅದ್ರದ್ದು ಇಲ್ಲಿ ಗ್ಲಾಸಿಂದು. ಕೆಳಗೇನು ನೀರು ಅದು ಬೀಳಬಾರ್ದು ಅಂತಂದು ಇರಬೇಕು ಗ್ಲಾಸ್. ನಮ್ಮ ಮನೆಗೆ ಒಂದು ಪಾಸ್ಟ್ 2 ಡೇಸಿಂದ ಹಿಂಗೆ ಕಾಣತ್ತಿ ಫುಲ್. ಓ, ಇದು ಏನೋ ಅಂಥದ್ದೇ ಐತೆ. ಹೌದು, ಇದು ಸ್ಪೈಸ್ ರ್ಯಾಕ್ ಐತಿ.
ಆ್ಯಕ್ಚುಲಿ ಈಗ ನಾ ಎಲ್ಲ ತರಿಸಿದ್ರೊಳಗೆ ಎಲ್ಲದ್ರಿಗಿಂತ ಜಾಸ್ತಿ ಸ್ವಲ್ಪ ದೊಡ್ಡದಿರೋದು ಅಂದ್ರೆ ಇದೈತಿ. ಇದು ಹಿಂಗೆ ಬರ್ತೈತಿ ಇದಕ್ಕೆ ಎರಡು ಅವ್ರು ಗ್ಯಾಸ್ ಕಟ್ಟಿ ಇವನ್ನೆಲ್ಲ ಇಟ್ಟೆ ತುಂಬಿಡ್ತೈತನ ಅನಿಸ್ತೈತಿ. ಆರ್ಗನೈಸ್ ಆಗಿಟ್ಟರೆ ತುಂಬಂಗಿಲ್ಲ. ಎರಡು ಇದು ಹಿಂಗೊಂದು ಕೆಳಗೊಂದು ಬರ್ತೈತೆ. ಇದು ಇದರಲ್ಲಿ ನಾವು ಗ್ಲಾಸ್ ಜಾರ್ಸ್ ಅದು ಇದು ಏನಾದರೂ ಇಟ್ಕೋಬೋದು. ಸೊ ಇದನ್ನೆಲ್ಲ ನಾನು ಇದನ್ನು ಫಿಕ್ಸನು ಆಮೇಲೆ ಮಾಡ್ತೇನಂತ ಅದನ್ನು ತೋರಿಸ್ತೇನೆ ನಿಮಗೆಲ್ಲರಿಗೂ. ಬಟ್ ಈಗ ನೆಕ್ಸ್ಟ್ ಪಾರ್ಸಲಿಗೆ ಹೋಗೋಣ. ಬಾಯ್ದವೆ ಈ ಪಾರ್ಸಲ್ನ ಜಸ್ಟ್ ರಿಸೀವ್ ಮಾಡೇನಿ, ಭಾಳ ಹೊತ್ತಾಗಿಲ್ಲ, ಎಲ್ಲರೂ ಒಮ್ಮೆ ಬಂದೈತಿ. ಇದು ನಂಗೆ ತಡ್ಕೊಳಕ್ಕಾಗತ್ತಿದ್ದಿಲ್ಲ, ಇವೆಲ್ಲ ಹೆಂಗದಾವ ಸಾಮಾನು ನೋಡಕ್ಕೆ. ಸೊ ಅದ್ರ ಸಂಬಂಧ ನಾನು ಈಗ ಇದನ್ನು ಓಪನ್ ಮಾಡ ಅಂತೀನಿ. ಭಾಳ ಹೆವಿ ಐತಲ್ಲ ಇದು. ಓಕೆ, ಇದಿರಬೇಕು ರೌಂಡ್ ಸ್ಪೈಸ್ ಒಂದು ರ್ಯಾಕ್ ತರಿಸಿದ್ದೆ. ಸೊ ಮೇ ಬಿ ಇದಾದ ಇರಬೇಕು. ಹೆವಿ ಭಾಳ ಐತಿ. ಫುಡ್ ಕಲರ್. ಸೊ ಇದು ರೌಂಡ್ ರ್ಯಾಕ್ ಐತಿ. ಸೊ ಹಿಂಗಿರ್ತೈತಿ ಇದು ಸ್ವಲ್ಪ ಆ್ಯಕ್ಚುಲಿ ದೊಡ್ಡದೈತಿ. ಇದನ್ನು ನಾವು ಕಿಚನಿಂದ ಕಾರ್ನರಿಗೆ ಎಲ್ಲರೂ ಇಡ್ಬೋದು ಕಟ್ಟೆ ಮೇಲೆ. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟು. ನಂಗೆ ಆ್ಯಕ್ಚುಲಿ ಪ್ರಾಡಕ್ಟ್ ಯಾವ್ದಾದ್ರು ಆರ್ಡ್ರ್ ಮಾಡೀನಿ ಅನ್ನೋದು ನೆನಪಿಲ್ಲ, ಅಷ್ಟು ಆರ್ಡ್ರ್ ಮಾಡಿಬಿಟ್ಟೇನೆ ನಾನು. ಓಕೆ, ಸೊ ಇದೇನೈತಿ ನೋಡಿ, ಇದು ಕಿಚನ್ ಮ್ಯಾಟ್. ಇದು ಯಾಕಂತ ಹೇಳ್ತೀನಿ, ಇದು ಜಸ್ಟ್ ಫ್ಯಾನ್ಸಿ ಅಥವಾ ನೋಡಕ್ಕೆ ಚೆಂದ ಆಗೈತೆ ಅಂತದಲ್ಲ. ನಾವು ಕಿಚನ್ ಒಳಗೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತೀವಿ, ಇನ್ನು ಒಗ್ಗರಣೆ ಹಾಕ್ತೀವಿ, ಕರಿತೀವಿ, ಮಾಡ್ತೀವಿ, ಅದ್ರದ್ದೆಲ್ಲ ಆಯಿಲ್ ಆಮೇಲೆ ಹೆಚ್ಚುತ್ತೀವಿ, ವಾಟರ್ ಅದು ಇದು ಎಲ್ಲ ಕೆಳಗೆ ಬಿದ್ದಿರ್ತೈತಿ ನಮ್ಮ ಕಿಚನ್ ಕೌಂಟರ್ ಹತ್ರ. ಭಾಳ ಸಲ ಏನಾಗ್ತೈತಿ, ಹೆಣ್ಮಕ್ಳು ಜಾರಿ ಬೀಳೋದು, ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದು ಇಂಥವೆಲ್ಲ ಭಾಳ ಕಾಮನ್ಲಿ ಆಗ್ತಿರ್ತಾವೆ. ಸೊ ಅದ್ರ ಸಂಬಂಧ ಈಗ ಯಾವ್ದಾರ ಸಣ್ಣದೇನೋ ಬಟ್ಟೆ ಹಾಕ್ತೀವಿ, ಮಾಡ್ತೀವಿ, ಅದಕ್ಕೆ ಕೆಲವು ಸಲ ನೋಡೋಕೆ ಚಂದ ಕಾಣ್ತಿರಂಗಿಲ್ಲ. ಆ್ಯಂಡ್ ಅದು ಇಷ್ಟು ಉದ್ದನೂ ಇರಂಗಿಲ್ಲ. ಆ್ಯಂಡ್ ಇದೇನು ಇರ್ತೈತಿ, ಆಂಟಿ ಸ್ಲಿಪ್ಪರಿ ಇರ್ತೈತಿ. ಸೊ ನೀವಲ್ಲಿ ಹಾಕಿದ್ರೆ ಇದು ಸ್ಲಿಪ್ ಆಗಂಗಿಲ್ಲ, ಬಟ್ಟಿನ ಜಾರುವಂಥದ್ದು ಚಾನ್ಸಸ್ ಇರ್ತೈತಿ. ಸೊ ಇದನ್ನು ಹಾಕಿದ್ರೆ ಇದು ಒಟ್ಟ ಸ್ಲಿಪ್ ಆಗಂಗಿಲ್ಲ. ನೀವು ನೋಡ್ಬೋದು, ಇಲ್ಲಿ ಹಾಕಿ ಒಟ್ಟ ಸ್ಲಿಪ್ ಆಗಂಗಿಲ್ಲ. ಸೊ ಅದಕ್ಕಿದು ಯೂಸ್ಫುಲ್ ಅಂತ ತರಿಸೀನಿ, ಯೂಸ್ ಮಾಡಿ ನೋಡ್ತೀನಿ. ಯೂಸ್ ಮಾಡಿ ನೋಡಿದ್ಮೇಲೆ ನಾನು ರಿಯಲ್ ಟೈಮ್ ರಿವ್ಯೂ ಹೇಳ್ತೇನಂತ. ಸೊ ಇದು ಕಿಚನ್ ಕೌಂಟರ್ ಗ್ಯಾಸ್ ಕಟ್ಟಿ ಕೆಳಗೆ ಪೂರ ಹಾಕ್ಕೊಂಡು ಇದು ವಾಶ್ ಬೇಸಿನ್ ಹತ್ರ ಹಾಕೋದು ಅಂತ ನಾನು ಅನ್ಕೊಂಡೇನಿ. ನೆಕ್ಸ್ಟ್ ಇನ್ನು ಭಾಳ ಏನು ಆ್ಯಕ್ಚುಲಿ ಉಳಿದಿಲ್ಲ. ಪೇಷನ್ಸ್ ಬೇಕಾ, ಇಷ್ಟೆಲ್ಲ ಅವ್ರು ಹೆಂಗೆ ಪ್ಯಾಕ್ ಮಾಡಿದಾರ ಅಂತ ಗೊತ್ತಿಲ್ಲ ನಂಗೆ. ಓಕೆ, ಇದು ನಂದು ಇನ್ನೊಂದು ಸೆಟ್ ಆಫ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್. ಇಲ್ಲಿ ನೋಡ್ರಿ, ಸ್ವಲ್ಪ ಇದಾವ, ಸರಿ ಮಾಡ್ಕೋಬೇಕಾ, ಪ್ಯಾಕೇಜಿಂಗ್ ಒಳಗೆ ಆಗಿರ್ತೈತಿ. ಸೊ ಇದು ಸೆಟ್ ಆಫ್ 4 ಐತಿ, 4 ಪ್ಲಾಂಟ್ಸ್ ಐತಿ ಇದ್ರೊಳಗೂ. ಬಟ್ ಇದ್ರೊಳಗೆ ಏನೈತಿ ಅಂದ್ರೆ ಚಿಕ್ಕದ ಈ ಥರದ ಕಪ್ಸ್ ಐತಿ. ಸೊ ಇದು ನಾವೇನೆಲ್ಲ ಜಸ್ಟ್ ಇಲ್ಲಿ ಆಲ್ರೆಡಿ ಅವ್ರು ಹೋಲ್ ಕೊಟ್ಟಾರ. ನೋಡ್ರಿ ಎಷ್ಟು ಕ್ಯೂಟ್ ಕಾಣತೈತಿ ಇದು. ನಂಗೆ ರಿಯಲ್ ಪ್ಲಾಂಟ್ಸನ್ನ ಭಾಳ ಇಷ್ಟ. ಬಟ್ ರಿಯಲ್ ಪ್ಲಾಂಟ್ಸ್ ಅಡುಗೆ ಮನೆ ಒಳಗೆ ಅಷ್ಟು ಹೈಜಿನಿಕ್ ಅನ್ಸಂಗಿಲ್ಲ. ಬಿಕಾಸ್ ಒಂದೇ ನೀವು ನೀರೊಳಗೆ ಇಡ್ಬೇಕು, ಇಲ್ಲ ಅಂತ ಅಂದ್ರೆ ಮಣ್ಣೊಳಗೆ ಹಾಕಿಡ್ಬೇಕು. ನೀರೊಳಗೆ ಇಟ್ರೂ ಅದ್ರೊಳಗೆ ಹುಳ ಅದು ಇದು ಆಗ್ತಿರ್ತೈತಿ. ಅದನ್ನು ಭಾಳ ಮೇಂಟೆನೆನ್ಸ್ ಬೇಕು. ಬಟ್ ಇದನ್ನು ನೋಡ್ರಿ, ಇದು ಮೇಂಟೆನೆನ್ಸ್ ಇರಂಗಿಲ್ಲ. ಒಟ್ಟ ನನ್ನ ಮನೆಯಾಗ ಬಾಗಿಲುಗಳನ್ನ ನೋಡ್ಬೋದು, ಅಲ್ಲೆಲ್ಲ ಇರೋದು ರಿಯಲ್ ಪ್ಲಾಂಟ್ಸನ್ನ. ಇಲ್ಲೆಲ್ಲ ನಾ ರಿಯಲ್ ಪ್ಲಾಂಟ್ಸನ್ನ ಇಟ್ಟೇನಿ ಬಿಕಾಸ್ ನಂಗೆ ರಿಯಲ್ ಪ್ಲಾಂಟ್ಸ್ ಭಾಳ ಇಷ್ಟ. ನಾ ಪ್ಲಾಂಟ್ಸು ಭಾಳ ಮಾಡೇನಿ ಮನ್ಯಾಗ. ಬಟ್ ಅಡುಗೆ ಮನೆಯೊಳಗೆ ಐ ರಿಯಲಿ ಫೀಲ್ ರಿಯಲ್ ಪ್ಲಾಂಟ್ಸ್ ಇಡೋದ್ರಿಂದ ಅದ್ರ ಫಸ್ಟ್ ಆಫ್ ಆಲ್ ಅದ್ರ ಮೇಂಟೆನೆನ್ಸ್ ಸಿಕ್ಕಾಬಿಡಬೇಕಾಗ್ತೈತಿ. ಬಿಕಾಸ್ ನೀವು ನೀರೊಳಗೆ ಇಟ್ಟರು ಆ ನೀರು ಕಾನ್ಸ್ಟೆಂಟ್ಲಿ ನೀವು ಚೇಂಜ್ ಮಾಡ್ಕೊತಿರ್ಬೇಕು. ಇಲ್ಲ ಅಂತ ಅಂದ್ರೆ ಅದ್ರೊಳಗೆ ಸಣ್ಣ ಹುಳ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಅಡುಗೆ ಮನೆ ಒಳಗೆ ಚಲೋ ಅನ್ಸಂಗಿಲ್ಲ. ಸೊ ಅದ್ರಕ್ಕಿಂತ ನನಗೆ ಬೆಸ್ಟ್ ಆಪ್ಷನ್ ಇದು ಅನ್ನಿಸ್ತು. ನೋಡಕ್ಕೂ ಚಂದ ಕಾಣಿಸ್ತೈತಿ, ಸ್ವಲ್ಪ ಗ್ರೀನ್ರಿ ಇರ್ತೈತಿ, ಮತ್ತು ನಿಮ್ಮ ಬಿಲ್ಕುಲ್ ಮೇಂಟೆನೆನ್ಸ್ ಇಲ್ಲ. ಸೊ ಇದು ಅನ್ಸೈತಿ. ಸೊ ಇದನ್ನು ತರಿಸಿದ್ನಿ. ಇದ್ರೊಳಗೆ ಟೋಟಲ್ 4 ಬಂದಾವ ನೋಡ್ರಿ. ಈ ಥರ ಒಳಗೆ ಸ್ಪಾಂಜ್ ಇರ್ತೈತಿ, ಹಿಂಗೆ ಒಳಗೆ ಸ್ಪಾಂಜ್ ಇರ್ತೈತಿ. ಇದು ಸ್ವಲ್ಪ ಶಾರ್ಪ್ ಇರ್ತೈತಿ, ಶಾರ್ಪ್ ಹಂಗೆ
ಬಟ್ ಸ್ವಲ್ಪ ಶಾರ್ಪ್. ಇದನ್ನು ಸ್ಪಾಂಜ್ ಒಳಗೆ ಜಸ್ಟ್ ನಾವು ಹಿಂಗೆ ಪ್ಯೂರ್ಸ್ ಮಾಡಿದ್ರೆ ಆತ ಅಂಟ್ಕೊಂಡ್ಬಿಡ್ತೈತಿ. ಇಷ್ಟ, ದಟ್ಸ್ ಇಟ್. ಪ್ಲ್ಯಾಂಟ್ಸ್ ರೆಡಿ ಆದ್ವ ನೋಡ್ರಿ. ಇಷ್ಟು ಹಾಕೊಂಡು ಪ್ಲ್ಯಾಂಟ್ಸ್ ಆದ್ವು ಈಗ ನಮ್ಮ ಹತ್ರ. ಏನೋ ಲಾಸ್ಟ್ 2 ಪ್ಯಾಕೇಜಸ್ ಐತಿ. ಇದು ನೋಡೋಣ ಅಂತ ಏನೈತಿ ಅಂತ. ಸೊ ಬೈ ದ ವೇ ನಾ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲ ಎಲ್ಲವೂ ಹಂಗೆ ಬಂದಾವ ಪ್ರಾಡಕ್ಟ್ಸ್. ಅದಕ್ಕೆ ನಾನು ಭಾಳ ಹ್ಯಾಪಿ ಅದೀನಿ ನೋಡ್ರಿ. ಇದನ್ನು ಟ್ರೇ, ಇದ್ರೊಳಗೆ ನೀವು ಹಿಂಗೆ ಆಯಿಲ್ ಬಾಟಲ್ಸ್ ಏನಿರ್ತಾವಲ್ಲ, ಸೊ ಆಯಿಲ್, ಘೀ ಅದನ್ನೆಲ್ಲದನ್ನು ಇಟ್ಕೋಬೋದು. ನಾ ಇದನ್ನು ತೋರಿಸ್ತೇನೆ. ಇದು ರೆಡಿಗೆ ಏನಿಲ್ಲ. ನಿಮಗಿದು ಮೇಂಟೆನೆನ್ಸ್ ಭಾಳ ಕಷ್ಟ ಆಗ್ತೈತಿ. ವುಡನ್ನಿಂದ ಐತಿ ಅಂತಂದ್ರೆ ನೀವು ಕೆಳಗ ಈಗ ಯೂಶ್ವಲಿ ಕಟ್ಲರಿ ಟ್ರೇ ಅಥವಾ ನಿಮ್ದು ಯಾವುದೋ ಡ್ರಾಯರ್ಸ್ ಒಳಗೆ ಹಾಕೋದು ಶೀಟ್ ಬರ್ತೈತಲ್ಲ, ಅದನ್ನ ಇಷ್ಟು ಸಣ್ಣದು ಕಟ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ಆಯಿಲ್ ಅದನ್ನು ನೀವು ಇಟ್ಬಿಟ್ರೆ ನೀವು ಆ ಮ್ಯಾಟನ್ನು ಯಾವಾಗ ಬೇಕಾದ ತೆಗೆದು ಕ್ಲೀನ್ ಮಾಡ್ಕೋಬೋದು. ಈಸಿ ಟು ಯೂಸು. ಮತ್ತು ಅದು ಪ್ಲಾಸ್ಟಿಕ್ ಮ್ಯಾಟ್ ಆಗೋದ್ರಿಂದ ಅದು ಕೆಳಗೆ ಇದಕ್ಕೆ ಹಿರ್ಕೊಳಂಗಿಲ್ಲ. ಸೊ ನೋಡಕ್ಕೂ ಭಾಳ ಚಂದ ಅನಿಸ್ತೈತಿ. ನೀವು ಯಾವುದಾದ್ರು ಪ್ಲಾಸ್ಟಿಕ್ ಟ್ರೇ ಒಳಗೆ ಇಡೋದಕ್ಕಿಂತ ಹಿಂಗೆ ಆಯಿಲ್ ಇದನ್ನೆಲ್ಲ ಹಿಂಗೆ ಟ್ರೇ ಒಳಗಿಟ್ರೆ ಮಸ್ತ್ ಕಾಣ್ತೈತಿ. ಸೊ ಅದ್ರ ಸಂಬಂಧ ಇದನ್ನು ತರ್ಸೀನಿ. ಇದು ಒಂದು ಲಾಸ್ಟ್ ಪ್ಯಾಕೇಜ್ ಇವತ್ತಿಂದ. ನೋಡೋಣ ಅಂತ ಏನೈತಿ. ಸೊ ಇದನ್ನು ಆಲ್ಮೋಸ್ಟ್ ಸೇಮ್ ಪರ್ಪಸ್ಸಿಗೆ ಸರ್ವ್ ಮಾಡ್ತೈತಿ. ಇದು ಎಲ್ಲದು ಇದ್ರೊಳಗೆ ನಂಗೆ ಯಾವ್ದು ಇಷ್ಟ ಆಗ್ತೈತಿ ನೋಡಿ ಇಟ್ಕೋಬೇಕಂತ ತರಿಸಿದೆ. ಬಟ್ ಐ ಥಿಂಕ್ ಇದೆರಡು ಚಂದ ಐತಿ. ಇದು ಮೇ ಬಿ ನಾನು ಡೈನಿಂಗ್ ಟೇಬಲ್ ಮೇಲೆ ಇಡ್ತೇನೆ, ಸಾಲ್ಟ್ ಅದು ಇದು ಇಡಾಕ. ಆ್ಯಂಡ್ ಇದು ನಂದು ಇದ್ರ ಮೇಲೆ ಇಡ್ತೀನಿ, ಅಥವಾ ವೈಸ್ ವರ್ಷ ಹಿಂಗೇನಾದರೂ ಒಂದು ಮಾಡ್ಕೋಬೇಕಂತಂದು ಐತಿ. ಸೊ ಇವತ್ತಿಗೆ ಇದಿಷ್ಟೆಲ್ಲ ನಾ ತರಿಸೀನಿ. ಬೈ ದ ವೇ ಇದು ಒಂದು ತೋರ್ಸೋಕೆ ಮರ್ತಿದ್ದೆ ನಾನು. ಇದು ಶೂಟ್ ಆಗಲಿಲ್ಲ. ಇದಕ್ಕೆ ಪ್ಲೇಸ್ ಮ್ಯಾಟ್ಸ್ ಅಂತಾರ, ಡೈನಿಂಗ್ ಟೇಬಲ್ ಮೇಲೆ ಇಡೋದು. ನೀವು ಯಾವ್ದಾರ ಬಿಸಿ ಪದಾರ್ಥ ತೊಗೊಂಬಂದು ಪಾತ್ರೆ ಆತ ಏನಾತ ಇದ್ರ ಮೇಲೆ ಇಡ್ಬೋದು. ಬಿಸಿ ಒಂದೇ ಸಲ ಡೈನಿಂಗ್ ಟೇಬಲ್ಗೆ ಹತ್ತಂಗಿಲ್ಲ. ಇದು ನಾನು ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡಕ್ಕೆ ಇರ್ತೈತೆ ಅನ್ನೋ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಇದು ಸ್ವಲ್ಪ ಸಣ್ಣದೈತಿ. ಸೊ ಇದನ್ನು ನಾವು ಆ್ಯಸ್ ಮಧ್ಯ ಹೆಂಗೆ ಇಡ್ಬೋದು. ಸೊ ಇದ್ರೊಳಗೆ ನಮ್ದು ಏನು ನಾವು ಡಿಶಸ್ ಮಾಡಿರ್ತೇವಲ್ಲ ಆ ಒಂದು ಪಾತ್ರೆ ಇಡ್ಬೋದು. ಬಿಸಿ ತಗಂಗಿಲ್ಲ ಇದಕ್ಕೆ. ಸೊ ನಾ ಇದನ್ನು ಹಂಗೆ ಯೂಸ್ ಮಾಡ್ತೀನಿ. ಆಮೇಲೆ ಇದು ಒಂದಿಷ್ಟು ಬಾಸ್ಕೆಟ್ಸ್ ಇದಾವೆ, ಸ್ಮಾಲ್ ಬಾಸ್ಕೆಟ್ಸ್ ಫಾರ್ ಈಗ ನೀವು ಇದ್ರ ಏನು ಡ್ರೆಸ್ಸಿಂಗ್ ಟೇಬಲ್ ಆತ ನಿಮ್ದು, ಅಥವಾ ವಾಶ್ ಬೇಸಿನ್ ಹತ್ರ ಏನಾದರೂ ನಿಮ್ಮ ನ್ಯಾಪ್ಕಿನ್ಸು ಅದು ಇದು ಏನಾದ್ರು ಒಂದು ಸ್ಟೇಷ್ನರಿ ಸಾಮಾನನ್ನು ಇದ್ರೊಳಗೆ ಇಟ್ಕೋಬೋದು. ಇದು ನೀವು ಬೆಡ್ರೂಮಲ್ಲಾರು ನೀವು ಏನಾದ್ರು ನಿಮ್ದು ಎವ್ರಿಡೇ ಎಸೆನ್ಷಿಯಲ್ಸ್ ಇಟ್ಕೋಬೋದು. ಸುಮ್ಮನೆ ಅದು ಟೇಬಲ್ ಮೇಲೆ ಹಂಗೆ ಒಗೆದಿಡೋದಕ್ಕಿಂತ ಈ ಥರ ಬಾಸ್ಕೆಟ್ಸ್ ಒಳಗೆ ಹಾಕಿಟ್ರೆ ಇನ್ನೂ ಆರ್ಗನೈಸ್ಡ್ ಮತ್ತು ನೀಟ್ ಅನಿಸ್ತೈತಿ ಅಂತ ಅಂದು ತರಿಸೀನಿ. ಸೊ ನೋಡೋಣ ಅಂತ. ಸೊ ಇದು ಎಲ್ಲದನ್ನು ನಾನು ನನ್ನದು ಹೋಮ್ ಮೇಕವರಿಗೆ ಅಥವಾ ಈಗ ಸದ್ಯಕ್ಕೆ ನಾನು ಕಿಚನ್ ಮೇಕವರಿಗೆ ಯೂಸ್ ಮಾಡೋಕ್ಕೆ ಅದೀನಿ. ಇದನ್ನು ಎಲ್ಲದೂ ಯೂಸ್ನ ಹೆಂಗೆ ಮಾಡ್ತೀನಿ ಅಂತಂದು ನೋಡಬೇಕಾದ್ರೆ ನಂದು ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡಿರಿ. ಸೊ ಅದಕ್ಕಿಂತ ಮೊದಲು ಶ್ರೇಯಾ ಹೆಗ್ಡೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇಂಥದ್ದು ನಿಮ್ಗೆ ಹೌಸ್ ಮೇಕೋವರ್ ಆಗಿರ್ಬೋದು ಅಥವಾ ನಮ್ದು ಡೈಲಿ ವ್ಲಾಗ್ಸ್ ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ.